ಇದು ಪ್ರಾಪರ್ಟೀಸ್ ಇನ್ ಮೈಸೂರು ನೋಡಿ. ಇದು ಅರ್ಧ ಎಕರೆ ಜಮೀನಿದು. ಇದು ಸೇಲ್ ಮಾಡ್ತಾಯಿದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಗೆ 8 ಕಿಲೋಮೀಟ್ರ್, ಕೊಲಂಬಿಯಾ ಇಶಾ ಹಾಸ್ಪಿಟ್ಲಿಂದ 3 ಕಿಲೋಮೀಟ್ರ್. ಇದೇ ಟಾರ್ ರೋಡ್ಗೆ ಅಡ್ಜಸೆಂಟ್. ಈಗ ನೋಡಿ ಟೈಮ್ ಚೆನ್ನಾಗಿದೆ. ಈಗ ಗೌರ್ಮೆಂಟಿಂದ ಫಾರ್ಮರ್ಸೇ ತೊಗೋಬೇಕು ಅಂತ ಆರ್ಡ್ರ್ ಇತ್ತಲ್ಲ, ಅದೆಲ್ಲ ತೆಗ್ದಿದ್ದಾರೆ. ಈಗ ವಿತೌಟ್ RTC ಮಾಡ್ಕೋಬೋದು. ತಿರ್ಗಾ ಗೌರ್ಮೆಂಟ್ ಚೇಂಜ್ ಆಗಿದಾಗ ಬೇರೆಯವ್ರು ಬಂದು ಏನು ಮಾಡ್ತಾರೆ ಗೊತ್ತಿಲ್ಲ, ಮತ್ತೆ ರೂಲ್ಸ್ ತೆಗಿಬೋದು. ನಮ್ಮ ಗೌರ್ಮೆಂಟ್ದು ಗೊತ್ತಲ್ಲ, ಇವತ್ತಿರೋದು ನಾಳೆ ಇಲ್ಲ, ನಾಳೆ ಇರೋದು ಇವತ್ತಿಲ್ಲ, ಆ ಥರ ಇರ್ತಿದೆ. ಮತ್ತು ಈ ರೂಲ್ಸ್ ತೆಗ್ದಾಕ್ಬಿಟ್ರೆ ಮತ್ತೆ ಪರದಾಡೆ ಬದಲಿ ಸ್ವಲ್ಪ ಕುಂಟೆ ಜಾಗ ತೊಗೊಂಡು ಮಾಡಿಕೊಂಡ್ರೆ ನೀವು ಫಾರ್ಮರ್ಸ್ ಅಂತ ಅನ್ಕೋತೀರ. ಅವಾಗ ಮತ್ತು ಎಲ್ಲ ಥರದಕ್ಕೂ ಉಪಯೋಗ ಆಯ್ತದೆ. ಇದು RTC ಒಂದು ಇದ್ಬಿಟ್ರೆ ನಿಮಗೆ ಎಲ್ಲ ಥರದ್ದು ಅನುಕೂಲ ಆಯ್ತದೆ. ಈಗ ಜಮೀನು ಇದ್ಬಿಟ್ರೆ ನಾಳೆ ದಿವಸ ಕೃಷಿ ಸರ್ಟಿಫಿಕೇಟ್ ನಿಮಗೆ ಬಂದೇ ಬರುತ್ತೆ. ಈಗ ಸದ್ಯಕ್ಕೆ ಅಚ್ಚುಕಟ್ಟಾಗಿ ಒಂದು ಮನೆ ಮಾಡ್ಕೊಂಡು ತೋಟ ಮಾಡ್ಕೊಂಡು ಆರಾಮಾಗಿರ್ಬೋದು. ಸಿಟಿ ಸೆಂಟ್ರಿಗೇನು ಜಾಸ್ತಿ ದೂರ ಇಲ್ಲ, ಮತ್ತು ರಸ್ತೆ ಸಂಪರ್ಕನೂ ಚೆನ್ನಾಗಿದೆ. ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹೋದರೆ ಒಂದು ಸ್ಕ್ವೇರ್ ಫೀಟ್ಗೆ 3,500 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ ಈ ಥರ ಹೇಳ್ತಾರೆ ಸೈಟ್ಗೆ. ಇಲ್ಲಿ ಯಾಕೆ ತೊಗೋಬಾರ್ದು? ಇದು ಅಕಸ್ಮಾತ್ ಅರ್ಧ ಎಕರೆ ತೊಗೊಳಕ್ಕಾಗಲ್ಲ, ನಮಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತಂದರೆ ಬೇರೆ ಜಾಗ ಇನ್ನೂ ಸ್ವಲ್ಪ ದೊಡ್ಡದಿದೆ, ಅದರಲ್ಲಿ ಒಂದು 4-5 ಜನ ಬಂದು ನಮಗೆ ಸಂಪರ್ಕ ಮಾಡಿದ್ರೆ 4-5 ಜನಕ್ಕೆ ಸೇರಿಸಿ ಒಂದು ರಸ್ತೆ ತೆಗ್ದು ಸಪ್ರೇಟ್ ಎಲ್ರಿಗೂ 10 ಕುಂಟೆ, 5 ಕುಂಟೆ ಈ ಥರ ಡಿವೈಡ್ ಮಾಡಿಕೊಡ್ತೀನಿ. ಆದರೆ 4-5 ಜನ ಬರಬೇಕು. ಒಬ್ಬರಿದ್ರೆ ಆಗಿಕ್ಕಿಲ್ಲ, ಅದು ಒಬ್ಬರಿದ್ರೆ ಫುಲ್ ತಗೋಬೇಕು.